ನಮ್ಮ ಮನೆಗಳಲ್ಲಿ ಅಜ್ಜಿ ಮುತ್ತಜ್ಜಿ ಪುರಾಣದ ಕಥೆಗಳನ್ನ ಹೇಳ್ತಾ ಕಲಿಗಾಲದಲ್ಲಿ ಮನುಷ್ಯನ ಹಣದ ಮೋಹ ತಿನ್ನೋ ಅನ್ನವನ್ನ ಕೂಡ ಕಲ್ಲು ಮಾಡುತ್ತೆ ಅಂತ ಹೇಳ್ತಿದ್ದು ನೆನಪಿದೆ ಅಲ್ವಾ. ಅನ್ನ ಕಲ್ಲಾಗುತ್ತೋ ಇಲ್ವೋ ಪ್ಲಾಸ್ಟಿಕ್ ಅಂತೂ ಆಗ್ತಾ ಇದೆ. ಮನುಷ್ಯನ ಹಣದ ಮೋಹದಿಂದಾಗಿ ಪ್ಲಾಸ್ಟಿಕ್ ಅಕ್ಕಿ ಪ್ಲಾಸ್ಟಿಕ್ ಮೊಟ್ಟೆ ಬಂದಿದ್ದಾಯ್ತು. ಇದೀಗ ಸಕ್ಕರೆ ಸರದಿ. ಏನೇ ಕತೆ ನೋಡೋಣ ಬನ್ನಿ. ಸಕ್ಕರೆಯನ್ನ ಯಾರಿಷ್ಟಪಡಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಅಚ್ಚುಮೆಚ್ಚು. ಆದ್ರೆ ಎಲ್ಲಿದೆಯಲ್ಲ ನೋಡೋಕೆ ಥೇಟ್ ಸಕ್ಕರೆ ತರ, ಆದ್ರೆ ಸಕ್ಕರೆಯಲ್ಲ, ತಿಂದ್ರೆ ಹೊಗೆ.com ಖಂಡಿತ. ಪ್ಲಾಸ್ಟಿಕ್ ಅಕ್ಕಿ ಮೊಟ್ಟೆಯಾಯ್ತು, ಈಗ ಸಕ್ಕರೆ ಸರದಿ. ಸದ್ದಿಲ್ಲದೆ ಮಾರುಕಟ್ಟೆಗೆ ನುಗ್ಗಿದೆ ಪ್ಲಾಸ್ಟಿಕ್ ಸಕ್ಕರೆ. ಹೌದು, ಮಾರುಕಟ್ಟೆಗೆ ಪ್ಲಾಸ್ಟಿಕ್ ಅಕ್ಕಿ ಬಂತು, ಪ್ಲಾಸ್ಟಿಕ್ ಮೊಟ್ಟೆ ಬಂದಾಯ್ತು, ಪ್ಲಾಸ್ಟಿಕ್ ಎಲೆಕೋಸು ಸದ್ದು ಮಾಡಿದ್ದಾಯ್ತು. ಇದೀಗ ಮಾರುಕಟ್ಟೆಗೆ ಸಿಹಿಯ ರಸದೌತಣ ನೀಡುವ ಸಕ್ಕರೆಯ ಸರದಿ. ಮೊನ್ನೆಯಷ್ಟೇ ತುಮಕೂರಿನಲ್ಲಿ ಪ್ಲಾಸ್ಟಿಕ್ ಹರಳು ಮಿಶ್ರಿತ ಸಕ್ಕರೆ ಮಾರುಕಟ್ಟೆಗೆ ಬಂದಿದೆ ಅಂತ ವರದಿಯಾಗಿತ್ತು. ಇದರ ಬೆನ್ನಲ್ಲೇ ಗದಗ ಜಿಲ್ಲೆಯಾದ್ಯಂತ ಪ್ಲಾಸ್ಟಿಕ್ ಸಕ್ಕರೆಯದ್ದೇ ದರ್ಬಾರ್. ಜಿಲ್ಲೆಯ ರೋಣ ತಾಲೂಕಿನ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರ ಇಟಗಿಯ ಕಿರಾಣಿ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಕಲಬೆರಕೆಯ ಶುಗರ್ ಮಾರಾಟವಾಗ್ತಿದೆ. ಇದು ಗ್ರಾಮಸ್ಥರ ನಿದ್ದೆಗೆಡಿಸಿದೆ. ಈ ಸಕ್ಕರೆಯನ್ನ ನೀರಿನಲ್ಲಿ ಹಾಕಿ ಕುದಿಸಿದಾಗ ಇದರ ನಿಜವಾದ ಬಣ್ಣ ಏನು ಅಂತ ಗೊತ್ತಾಗುತ್ತೆ. ಕುದಿಯುವ ನೀರಿಗೆ ಸಕ್ಕರೆ ಹಾಕಿದಾಗ ನಿಧಾನವಾಗಿ ಪ್ಲಾಸ್ಟಿಕ್ ಸುಟ್ಟ ವಾಸನೆ ಬರುತ್ತೆ. ಹೀಗೆ ಕುದಿಸ್ತಾ ಹೋದಂತೆ ಪ್ಲಾಸ್ಟಿಕ್ ವಾಸನೆಯೊಂದಿಗೆ ಪಾತ್ರೆಯಲ್ಲಿದ್ದ ಸಕ್ಕರೆಯೆಲ್ಲ ಸುಟ್ಟು ಕರಕಲಾಗುತ್ತೆ. ಸಣ್ಣ ಮಕ್ಕಳಿದ್ದ ದೊಡ್ಡತನ ಸಕ್ರೆ ಒಳಗನೆ ಇರೋದು. ಒಂದು ಫುಡ್ ತಗೋರಿ, ಬೇಕರಿ ಫುಡ್ ತಗೋರಿ, ಏನಾದ್ರೂ ಮತ್ತೆ ಇರೋದು ಆಗೋದು ಅದ್ರಾಗಂದಿಂದ ಮತ್ತೆ ಬದುಕೋದು ಹೆಂಗೆ ಜನಸಂಖ್ಯೆ ಅದ್ರ ಒಳಗನು ಕುಡ್ಸಾಕತ್ತಾರ. ಅಂದ್ರೆ ಸಕ್ರೆ ಒಳಗೆ ಸಕ್ರೆನ ಮುಖ್ಯ ಬೇಕು, ಎಲ್ಲದಕ್ಕೂ ಸಕ್ರೆ ಮುಖ್ಯ ಬೇಕು. ಆ ಸಕ್ರೆ ಒಳಗೆ ಕುಡ್ಸಾಕತ್ತಾರ, ಜನಸಂಖ್ಯೆ ಬದುಕೋದು ಯಾಕೆ. ಇನ್ನು ಕಳೆದ 4 ದಿನಗಳಿಂದ ಗ್ರಾಮದಲ್ಲಿ ಪ್ಲಾಸ್ಟಿಕ್ ಹರಳು ಮಿಶ್ರಿತ ಸಕ್ಕರೆ ಮಾರಾಟವಾಗ್ತಿದೆಯಂತೆ ಅನ್ನುವ ಸುದ್ದಿ ಕಾಳ್ಗಿಚ್ಚಿನಂತೆ ಎಲ್ಲೆಡೆ ಹಬ್ಬಿದೆ. ಆದರೆ ಇದುವರೆಗೂ ಆಹಾರ ಇಲಾಖೆಯ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ. ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. 4 ಬ್ಯಾಗ್ ಸಕ್ಕರೆ ತಂದಿದ್ವಿ, ಅದ್ರಾಗ ಪ್ಲಾಸ್ಟಿಕ್ ಸಕ್ಕರೆ ಮಿಶ್ರಣ ಆಗೈತೆ ಅಂತೇಳಿ ಗ್ರಾಹಕರು ದೂರು ಕೊಟ್ಟರು ನಮ್ಗೆ. ನಾವು ಮೇಲೆ ತಿಳಿಸಿದ್ವಿ, ಅದ್ರಾಗ ಪ್ಲಾಸ್ಟಿಕ್ ಮಿಶ್ರ ಆಗೈತೆ ಅನ್ನೋದು ಇಲ್ಲಿ ನಾವು ಕನ್ಫರ್ಮ್ ಮಾಡ್ಕೊಂಡ್ವಿ. ಅದ್ರಾಗ ಕರ್ರಂದು ಹೊತ್ತಿದ್ದು ಬರೋಕತ್ತಿ ಬಿಡ್ತಿ, ಅದಕ್ಕೆ ಜನರಿಗೆ ಭಾಳ ತೊಂದರೆ ಆಗಕತ್ತೈತಿ. ಅದನ್ನು ನೀವು ಫ್ಯಾಕ್ಟ್ರಿಗೆ ಹೋಗಿ ಅದನ್ನು ಏನು ಅದ್ರಾಗ ಪ್ಲಾಸ್ಟಿಕ್ ಐತೆ ಅನ್ನೋದು ನೀವು ಕಂಡು ಹಿಡ್ಕೊಂಡು ಅವ್ರಿಗೆ ಶಿಕ್ಷೆ ಮಾಡ್ರಿ ಅಂತ ನಾನು ಕೇಳ್ಕೊತೀನಿ. ಮಾಜಿ ಸಚಿವರ ಕಾರ್ಖಾನೆಯಲ್ಲಿ ಪ್ಲಾಸ್ಟಿಕ್ ಹರಳು ಮಿಶ್ರಣ. ಹೌದು, ಹೀಗೊಂದು ಅನುಮಾನ ಆ ಗ್ರಾಮದ ಜನರಲ್ಲಿ ಶುರುವಾಗಿದೆ. ಇಲ್ಲಿ ಮಾರಾಟವಾಗ್ತಾ ಇರೋ ಸಕ್ಕರೆ ಚೀಲದ ಮೇಲೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ಶುಗರ್ ಫ್ಯಾಕ್ಟರಿ ಲೇಬಲ್ ಇದೆ. ಈ ಫ್ಯಾಕ್ಟರಿ ಮಾಜಿ ಸಚಿವ SR ಪಾಟೀಲ್ ಒಡೆತನದ್ದಾಗಿದೆ. ಹೀಗಾಗಿ ಈ ಪ್ರಕರಣ ಏನಾಗುತ್ತೋ ಏನೋ ಅನ್ನುವ ಅನುಮಾನ ಜಿಲ್ಲೆಯ ಜನರನ್ನ ಕಾಡ್ತಾ ಇದೆ. ಕೂಡಲೇ ಆಹಾರ ಇಲಾಖೆ ಅಧಿಕಾರಿಗಳು ಸಕ್ಕರೆಯ ಪರೀಕ್ಷೆಗೆ ಮುಂದಾಗಬೇಕಿದೆ. ಅಲ್ಲದೆ ಹಣಕ್ಕಾಗಿ ಜನರ ಬದುಕಿನ ಜೊತೆ ಚೆಲ್ಲಾಟವಾಡ್ತಾ ಇರೋ ದುಷ್ಟ ಶಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಸಂಜೀವ್, TV9 ಗದಗ.